ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು. ಎಸ್, ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜ್ ಅವರ ಪಂಜಾಬ್ ಕಿಂಗ್ಸ್ ನಡುವೆ ಇವತ್ತು ನಮ್ಮ ಮ್ಯಾಚ್ ಡೇ ಆಗ್ತಾ ಇರುವಂತದ್ದು. ಅದು ಎಲ್ಲ ಆಗ್ತಾ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು, ಪಿಚ್ ರಿಪೋರ್ಟ್ಸ್ ಯಾವ ರೀತಿ ಇರೋದು ಅಂತ ಎಲ್ಲವನ್ನ ನಿಮಗೆ ಸಂಪೂರ್ಣ ಡೀಟೇಲ್ಸ್ ನಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ರೆ ಚಾನಲ್ ಮೇಲೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋದು ವಿಡಿಯೋ ನಿಮಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಹೋಗೋದಾದ ಮೊದಲಾಗಿ ಎಲ್ಲ ಆಗ್ತಾರೆ ಅಂತ ಕೇಳೋದಾದ್ರೆ, ಎಸ್, ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ನ ಹೋಮ್ ಗ್ರೌಂಡ್ ಪಂಜಾಬ್ ಅಲ್ಲಿ ಆಗ್ತಾ ಇರೋ ಧರ್ಮಶಾಲಾ ಅಥವಾ ಹಿಮಾಚಲ್ ಪ್ರದೇಶ್ ನಲ್ಲಿ ಒನ್ ಆಫ್ ದ ಬೆಸ್ಟ್ ವಿಲೇಜ್ ಅಲ್ಲಿ ಆಗ್ತಾ ಇರುವಂತ ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಚಂಡೀಗಢ ಅಲ್ಲಿ ಆಗ್ತಾ ಇರ್ಬೇಕಾಗಿತ್ತು. ನನ್ನ ಪ್ರಕಾರ ಧರ್ಮಶಾಲಾ ಹೋಮ್ ಗ್ರೌಂಡ್ ಅಂತ ಅನ್ನಿಸ್ತಾ ಇರುವಂತದ್ದು. ಅಲ್ಲಿ ಸ್ಪೆಸಿಫಿಕ್ ಹಾಕೊಂಡು ಇದೇ ಸ್ಪಾಟ್ ಅಂತ ಕೊಡ್ಲಿಲ್ಲ, ವಿಲೇಜ್ ಅಲ್ಲಿ ಆಗ್ತಾ ಇರುವಂತ ಕೊಟ್ಟಿರುವಂತ ಹಿಮಾಚಲ್ ಪ್ರದೇಶದಲ್ಲೇ ಆಗ್ತಾ ಇರುವಂತದ್ದು. ಒಟ್ನಲ್ಲಿ ಹೇಳೋದಾದ್ರೆ ಇಲ್ಲಿಯ ವೆದರ್ ರಿಪೋರ್ಟ್ಸ್ ಕಡೆ ಬರೋದಾದ್ರೆ ವೆದರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಹೇಳಿದ್ರೆ ನಮ್ಗೇನು ಫರಕ್ ಬೀಳಲ್ಲ, ನಮ್ಗೆ ಏನಾದ್ರು ಸೋತ್ರು ಅಥವಾ ಮ್ಯಾಚ್ ಆಗದೆ ಇದ್ರು ಕೂಡ 1 ಪಾಯಿಂಟ್ ಸಿಗತ್ತೆ, ನಾವು ಈಸಿಯಾಗಿ ಟಾಪ್ 2 ಗೆ ಕ್ವಾಲಿಫೈ ಆಗಿ ಹೋಗ್ತೀವಿ. ನಮ್ಗಂತೂ ಈಸಿ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಇರುವಂತ ಮ್ಯಾಚಸ್ ವಿನ್ ಆದ್ರೆ ಸಾಕಾಗತ್ತೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ. 1 ಪಾಯಿಂಟ್ ಸಿಕ್ಕರು ಕೂಡ ನಾವು ಈಸಿಯಾಗಿ ಕ್ವಾಲಿಫೈ ಆಗ್ತೇವೆ. ಇಲ್ಲಿ ಮೇನ್ ಹಾಕೊಂಡು ಇಂಟೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಕೆಳಗಡೆ ಬಾಟಮ್ ಅಲ್ಲಿ ಇರುವಂತ ಟೀಮ್ಸ್ ಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ. ಏನಾದ್ರೂ ನಾವಿವತ್ತು ಪಂಜಾಬ್ ಜೊತೆ ಏನಾದ್ರೂ ಹೊಡೆದ್ರೆ ಪಂಜಾಬ್ಗೆ ಕಷ್ಟ ಆಗತ್ತೆ, ಪಂಜಾಬ್ ಔಟ್ ಆಫ್ ದ ಸಿಲೆಬಸ್ ಆಗೋಗುತ್ತೆ. ಏನಾದ್ರು ಪಂಜಾಬ್ ನಮ್ನ ಹೊಡೆದ್ ಬಿಟ್ರೆ ಅಂದ್ರೆ ನಾವು ಸೋದ್ ಬಿಟ್ರೆ ಇಲ್ಲಿ ಸಿ ಎಸ್ ಕೆ ಔಟ್ ಆಫ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಪಂಜಾಬ್ ಅಂಡ್ ಸಿ ಎಸ್ ಕೆ ಇಬ್ಬರ ಭವಿಷ್ಯ ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೇಲೆ ನಿಂತ್ಕೊಂಡಿರೋದು ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ಈ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎರಡು ಟೀಮ್ಸ್ ಗಳಿಗೂ, ಪಂಜಾಬ್ ಅಂಡ್ ಸಿ ಎಸ್ ಗೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಡೆ ಬರೋದಾದ್ರೆ ಪಂಜಾಬ್ ಕಿಂಗ್ಸ್ ಒನ್ ಆಫ್ ದ ಟಾಪ್ ಟೀಮ್ ಹಾಕೊಂಡಿರುವಂತದ್ದು. ಈ ಬಾರಿ ಸ್ಟಾರ್ಟಿಂಗ್ ಅಲ್ಲಿ ಆಟ ಆಡಿರುವಂತ 6 ಮ್ಯಾಚ್ ನನ್ನ ಪ್ರಕಾರ ಅವ್ರಿಗೆ ಏನಾದ್ರು ಚೇಂಜಿಂಗ್ ಸಿಕ್ಕದಾದ್ರೆ ಒನ್ ಆಫ್ ದ ಬೆಟರ್ ಆಪ್ಷನ್ ಹಾಕೊಂಡು ಈಸಿಯಾಗಿ ಟಾರ್ಗೆಟ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಪ್ರತಿಯೊಂದು ಮ್ಯಾಚ್ ಅವ್ರಿಗೂ ಕೂಡ ಡಿಫೆನ್ಸ್ ಸಿಗ್ತಾ ಇರೋದ್ರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಅವರ ನೆಗೆಟಿವ್ ಸೈಡ್ ಸಿಗ್ತಾ ಇರೋದ್ರಿಂದ ಅವ್ರು ನನ್ನ ಪ್ರಕಾರ ವಿನ್ನಿಂಗ್ ಸ್ಟ್ರೀಕ್ ಗೆ ಹೋಗ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರುವಂತದ್ದು. ನನ್ನ ಪ್ರಕಾರ ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಪಂಜಾಬ್ ಕಿಂಗ್ಸ್ ನಡುವೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಏನಾದ್ರೂ ವಿನ್ ಆಗುತ್ತೆ. ಯಾಕಪ್ಪ ಅಂತ ಕೇಳೋದಾದ್ರೆ ಇಲ್ಲಿ ಟಾಸ್ ಎಷ್ಟು ಕ್ರೂಷಿಯಲ್ ಅಂತ ಕೇಳೋದಾದ್ರೆ ಟಾಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ. ಮಧ್ಯಾಹ್ನದ ಮ್ಯಾಚ್ ಆಗಿರೋದ್ರಿಂದ 3:30ಕ್ಕೆ ಆಗ್ತಾ ಇರುವಂತದ್ದು. ನನ್ನ ಪ್ರಕಾರ ವೆದರ್ ರಿಪೋರ್ಟ್ ಕಡೆ ಹೋಗೋದಾದ್ರೂ ಕೂಡ ವೆದರ್ ಅಷ್ಟೊಂದೇನು ಫರಕ್ ಬೀಳಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನದಲ್ಲಿ ಆಗ್ತಿರೋದ್ರಿಂದ ಅಷ್ಟೇನು ಮಳೆ ಆ ಟೈಮಲ್ಲಿ ಏನ್ ಬರಲ್ಲ ಅಂತ ಅನ್ನಿಸ್ತಾ ಇರುವಂತ ಲಾಸ್ಟ್ ಮೂಮೆಂಟ್ ಗೆ ಬರುವಂತ ಸಾಧ್ಯತೆ ಇರತ್ತೆ. ನನ್ನ ಪ್ರಕಾರ ಒಂದೊಂದು ಟೀಮ್ 20 ಓವರ್ ಅಥವಾ 10 ಓವರ್ ಆದ ತಕ್ಷಣ ಅಂತೂ DLS ಮೆಥಡ್ ಅಂತೂ 100% ಇನ್ವಾಲ್ವ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ಯಾವ್ದಾದ್ರು ಒಂದು ಟೀಮ್ ಅಂತೂ 100% ಮ್ಯಾಚ್ ನ ವಿನ್ ಆಗೇ ಆಗತ್ತೆ. ಇವತ್ತಂತೂ 100% ಅಬಾನ್ ಅಂತೂ ಆಗಲ್ಲ ಮ್ಯಾಚ್ ಅಂತ ಅನ್ನಿಸ್ತಾ ಇರುವಂತದ್ದು. ನಮ್ಮ ಮ್ಯಾಚ್ ಕಡೆ ಬರೋದಾದ್ರೆ ನಮ್ಗೆ ನಿನ್ನೆ ಅಂತೂ ಪ್ರಾಕ್ಟೀಸ್ ಸೆಷನ್ಸ್ ಇಲ್ಲಾಗಿತ್ತು ಅಂತ ಹೇಳ್ತೇವೆ ಮೊನ್ನೆಗೆ. ನನ್ನ ಪ್ರಕಾರ ನಿನ್ನೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಪ್ರಾಕ್ಟೀಸ್ ಸೆಷನ್ಸ್ ಗಳನ್ನ ಸ್ಟಾರ್ಟ್ ಮಾಡಿರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಧರ್ಮಶಾಲಾದ ಒನ್ ಆಫ್ ದ ಬೆಟರ್ ಆನ್ ದ ಬೆಸ್ಟ್ ಗ್ರೌಂಡ್ ಅಂತಾನೆ ಹೇಳ್ಬೋದಾಗಿದೆ. ಚೇಸಿಂಗ್ ಒನ್ ಆಫ್ ದ ಬೆಟರ್ ಆಪ್ಷನ್ ಆಗತ್ತೆ. ಯಾವುದೇ ಫಸ್ಟ್ ಬ್ಯಾಟಿಂಗ್ ಆದ್ರೂ ನನ್ನ ಪ್ರಕಾರ 200+ ಹೊಡಿಲೇಬೇಕಾಗತ್ತೆ. ಪ್ಲಸ್ ಹೊಡೆದ್ರು ಕೂಡ ಟಾರ್ಗೆಟ್ ಒನ್ ಆಫ್ ದ ಬೆಸ್ಟ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅದ್ರಲ್ಲೂ ನಿನ್ನೆ ಮ್ಯಾಚ್ ನ ಯಾವ ರೀತಿ KKR ಡೆಮಾಲಿಶ್ ಮಾಡಿ ಹಾಕ್ರು GT ಕ್ಲೂಲೆಸ್ ಆಗೋದ್ರು ಅಂತಾನೆ ಹೇಳ್ಬೋದು. 240+ ರನ್ಸ್ ನ ಟಾರ್ಗೆಟ್ ಮಾಡ್ಬೇಕಾಗಿತ್ತು, ಅದು ಜಸ್ಟ್ ಒಂದು 30 ರನ್ಸ್ ಇಂದ ಅಷ್ಟೇ 29-30 ರನ್ಸ್ ಇಂದ ಸೋತಿರುವಂತದ್ದು. ಇದರಿಂದ ನಮ್ಗೆ ಮತ್ತೆ ಓಪನ್ ಅಪ್ ಆಗಿರುವಂತದ್ದು, ನಾವು ಪಾಯಿಂಟ್ಸ್ ಟೇಬಲ್ 1 ಮ್ಯಾಚ್ ನ ವಿನ್ ಆದ್ರೆ ನಾವು ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗ್ಲಿಕ್ಕೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚೀಸ್ ಆಗತ್ತೆ ಅಂತಾನೆ ಹೇಳ್ಬೋದು. ನಮ್ಮ RCB ಗೆ ಟಾಪ್ 2 ಗೆ ಇಡ್ಲಿಕ್ಕೆ ಯಾರು ಟೀಮ್ ಕೂಡ ನಮ್ಗೆ ಅಂದ್ರೆ ಕಾಂಪಿಟೇಷನ್ ಕೊಡಲ್ಲ ಅಂತಾನೆ ಹೇಳ್ಬೋದಾಗಿದೆ. ಟಾಪ್ 2 ಅಲ್ಲೇ ನಾವು ಈಸಿಯಾಗಿ ಫಿನಿಶ್ ಮಾಡ್ಲಿಕ್ಕೆ ಒಂದ್ ಮ್ಯಾಚ್ ವಿನ್ ಆದ್ರೆ ಸಾಕಾಗುತ್ತೆ. ಅದೇ ಇದೇ ಪಂಜಾಬ್ ಕಿಂಗ್ಸ್ ಜೊತೆನೆ ಆಗ್ಬೇಕು ಅಂತಿಲ್ಲ, ಇರುವಂತ ನೆಕ್ಸ್ಟ್ SRH ಜೊತೆ ವಿನ್ ಆದ್ರೂ ಕೂಡ ನಾವು ಟಾಪ್ 2 ಗೆ ಕ್ವಾಲಿಫೈ ಆಗ್ತೇವೆ ಅಂತಾನೆ ಹೇಳ್ಬೋದಾಗಿದೆ. ಆದ್ರೆ ಬಾಟಮ್ ಅಲ್ಲಿ ಇರುವಂತ ಟೀಮ್ಸ್ ಗಳಿಗೆ ಈಸಿಯಾಗಿ ಮೇಲ್ಗಡೆ ಬರ್ಲಿಕ್ಕೆ ಅಪ್ ಔಟ್ ಪ್ರಮೋಟ್ ಆಗ್ಲಿಕ್ಕೆ ಈಸಿ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇದ್ರಲ್ಲಿ ಮೇನ್ ಅಕೌಂಟ್ ಪಂಜಾಬ್ ಕಿಂಗ್ಸ್ ಇರುವಂತ 2 ಮ್ಯಾಚಸ್ ಮೋಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲ ಅಂತ ಹೇಳಿದ್ರೆ CSK ಅಂಡ್ ರಾಜಸ್ಥಾನ್ ಮೇಲ್ಗಡೆ ಬಂದ್ಬಿಡತ್ತೆ. ಅದಕ್ಕಾಗಿ ಇಲ್ಲಿ ಪಂಜಾಬ್ ಇರುವಂತ ನಮ್ ಜೊತೆ ಒಂದು ಉಂಟು ನನ್ನ ಪ್ರಕಾರ, ಮತ್ತೊಂದು KKR ಜೊತೆನೂ ಉಂಟು. ನಮ್ ಜೊತೆ ಒಂದು ವಿನ್ ಆದ್ರೆ ಅವ್ರು ಈಸಿಯಾಗಿ KKR ನ ಡೆಮಾಲಿಶ್ ಮಾಡಾಕ್ತಾರೆ. ಆದ್ರೆ KKR ಇರುವಂತ ಫ್ಲೋ ನೋಡಿದ್ರೆ ಅವ್ರಿಗೂ ಕೂಡ ಓಪನ್ ಅಪ್ ಆಗಿರುವಂತದ್ದು ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರೋ ಮಟ್ಟಿಗೆ ಆ ರೀತಿ ಆಗಿರುವಂತದ್ದು. ಫಸ್ಟ್ ಸ್ಥಾನದಲ್ಲಂತೂ RCB ಇರುವಂತದ್ದು, GT ಇರುವಂತದ್ದು, SRH ಇರುವಂತದ್ದು ಅಂಡ್ ಪಂಜಾಬ್ ಇರುವಂತದ್ದು ಅಂಡ್ CSK KKR ಡೆಲ್ಲಿ ಇರುವಂತದ್ದು ಅಂತಾನೆ ನನ್ನ ಪ್ರಕಾರ. KKR ಸಿಕ್ಕಾಪಟ್ಟೆ ಕಷ್ಟ ಇರುವಂತ 2 ಮ್ಯಾಚಸ್ ಅಲ್ಲಿ ಇವಾಗ ಜಸ್ಟ್ 11 ಪಾಯಿಂಟ್ಸ್ ಗಳ ಮೂಲಕ ಇರುವಂತದ್ದು. ಆದ್ರೆ 15 ಪಾಯಿಂಟ್ಸ್ ಆಗುತ್ತೆ ನನ್ನ ಪ್ರಕಾರ. ಕ್ವಾಲಿಫಿಕೇಶನ್ ಸಿನಾರಿಯೋ ಅವ್ರಿಗೆ 0% ಇರುವಂತದ್ದು. ಬಟ್ ಇಲ್ಲಿ CSK ಅಂಡ್ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಗೆ ರಾಜಸ್ಥಾನ್ ರಾಯಲ್ಸ್ ಗೆ ಹೆಚ್ಚಿನ ಹಾಕಿರುವಂತದ್ದು. ರಾಜಸ್ಥಾನ್ ರಾಯಲ್ಸ್ ಕ್ವಾಲಿಫೈ ಆಗ್ಲಿಕ್ಕೆ ಇರುವಂತ ಎಲ್ಲಾ 3 ಮ್ಯಾಚಸ್ ಬಾಟಮ್ ಆಫ್ ದ ಟೇಬಲ್ ಇರುವಂತ ಟೀಮ್ಸ್ ಗಳ ಜೊತೆ ಇರೋದ್ರಿಂದ 3 ಮ್ಯಾಚ್ ವಿನ್ ಆದ ಅವ್ರು ಈಸಿಯಾಗಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ನೋಡುವ ಯಾವ ರೀತಿ ಆಟ ಆಡ್ತಾರೆ ಅಂತ. ಇವಾಗ ಪ್ಲೇಯಿಂಗ್ 11 ಕಡೆ ಬರೋದಾದ್ರೆ ಪಂಜಾಬ್ ಕಿಂಗ್ಸ್ ನ ಪ್ಲೇಯಿಂಗ್ 11 ಕಡೆ ಹೋಗೋದಾದ್ರೆ ಮೊದಲೇದಾಗಿ
ಪ್ರಪ್ತಿಮ್ ರನ್ ಅಂಡ್ ಪ್ರಿಯಾಂಶ್ ಆರ್ ಇವರೇ ಮೋಸ್ಟ್ ಆಫ್ ದ ರನ್ಸ್ ನ ಹೊಡಿತಾರೆ ಅಂತಾನೆ ಹೇಳ್ಬೋದಾಗಿದೆ ಓಪನಿಂಗ್ ಜೋಡಿಯಲ್ಲಿ ಪಂಜಾಬ್ ಕಿಂಗ್ಸ್ ಕಡೆಗೆ. ಇಲ್ಲಿ ಶ್ರೇಯಸ್ ಅಯ್ಯರ್ ಅವರು ಫಾರ್ಮ್ ಗೆ ಬರ್ಲೇಬೇಕಾಗತ್ತೆ. ನಂಬರ್ 3 ಅಲ್ಲಿ ಶ್ರೇಯಸ್ ಅಯ್ಯರ್ ಅವರು, ನಂಬರ್ 4 ಅಲ್ಲಿ ಕೂಪರ್ ಕೊಹ್ಲಿ ಅವರು ಬರ್ತಾರೆ. ಆಮೇಲೆ ಶಡ್ಗೆ ಅವರು ಬರ್ತಾರೆ ನಂಬರ್ 5, 6 ಅಲ್ಲಿ ಶಶಾಂಕ್ ಸಿಂಗ್, ಆಮೇಲೆ ಒಮರ್ ಜಾಯ್ ಅವರು ಬರ್ತಾರೆ, ಮಾರ್ಕೋ ಯಾನ್ಸನ್ ಅವರು ಬರ್ತಾರೆ. ಇಲ್ಲಿ ಬ್ರೆಟ್ಲೆಟ್ ಲೆಕ್ಕಕ್ಕೆ ನನ್ನ ಪ್ರಕಾರ ಸ್ಟಾಯ್ನಿಸ್ ಅವನ್ನ ತೆಗೆದುಕೊಂಡು ಬರುವಂತ ಸಾಧ್ಯತೆ ಇದೆ. ಹರ್ಷದೀಪ್ ಸಿಂಗ್ ಅಂಡ್ ಯಜುವೇಂದ್ರ ಚಹಲ್ ಹಾಕೊಂಡು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಇಂಪ್ಯಾಕ್ಟ್ ಹಾಕೊಂಡು ನನ್ನ ಪ್ರಕಾರ ವೈಶಾಖ್ ವಿಜಯ್ ಕುಮಾರ್ ಅವರು ಬರುವಂತ ಸಾಧ್ಯತೆ ಇದೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ. ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಮಸ್ಟ್ ವಿನ್ ಗೇಮ್. ಆದ್ರೆ ಫೀಲ್ಡಿಂಗ್ಸ್ ಅಲ್ಲಿ ಲ್ಯಾಪ್ಸ್ ಮಾಡಬಾರ್ದು, ಕೊಲ್ಯಾಪ್ಸ್ ಆದ್ರೆ ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಯಾವ ರೀತಿ ಆಟ ಆಡ್ತಾರೆ ನೋಡ್ಬೇಕಾಗಿರುವಂತದ್ದು, ಮಸ್ಟ್ ವಿನ್ ಗೇಮ್ ಆಗಿರೋದ್ರಿಂದ ನನ್ನ ಪ್ರಕಾರ ಫೀಲ್ಡಿಂಗ್ A to Z ಪರ್ಫೆಕ್ಟ್ ಇದ್ರೆ ಮಾತ್ರ ವಿನ್ ಆಗ್ಲಿಕ್ಕೆ ಸಾಧ್ಯ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾವ ರೀತಿ ಪರ್ಫಾರ್ಮೆನ್ಸ್ ಇವ್ರ ಮೇಲೆ ಇಡತ್ತೆ ಅಂತ ನೋಡೋದಾದ್ರೆ, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪ್ಲೇಯಿಂಗ್ 11 ಕಡೆ ಹೋಗೋದಾದ್ರೆ ಫಿಲ್ ಸಾಲ್ಟ್ ವಿತ್ ಕಿಂಗ್ ಕೊಹ್ಲಿ ಅವರು ಓಪನಿಂಗ್ ಬರ್ತಾರೆ. ಜೋಕೋಬ್ ಬೆಥೆಲ್ ಅವರು ನನ್ನ ಪ್ರಕಾರ ಇವತ್ತು ಡೌಟ್ಫುಲ್. ನಂಬರ್ 3 ಅಲ್ಲಿ ಬರ್ತಾರೆ DDP ಅವರು, ನಂಬರ್ 4 ಅಲ್ಲಿ ರಜತ್ ಪಟಿದಾರ್ ಅವರು, ನಂಬರ್ 5 ಟೀಮ್ ಡೇವಿಡ್, ನಂಬರ್ 6 ಜಿತೇಶ್ ಶರ್ಮಾ, ನಂಬರ್ 7 ಅಲ್ಲಿ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್, ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 9 ಅಲ್ಲಿ ಜಾಶ್ ಹೆಜಲ್ವುಡ್, ನಂಬರ್ 10 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 11 ಅಲ್ಲಿ ಸುಯೇಶ್ ಶರ್ಮಾ. ಇಂಪ್ಯಾಕ್ಟ್ ಹಾಕೊಂಡು ನನ್ನ ಪ್ರಕಾರ ರೊಮ್ಯಾರಿಯೋ ಶೆಫರ್ಡ್ ಅವ್ರು, ಜೋಕೋಬ್ ಡುಫಿ ಅವರು ಬರುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರುವಂತದ್ದು. ನಮ್ಲಿ ಬರಲ್ಲ ಏನಾದ್ರು ನಮ್ಮ ಇಂಡಿಯಾದ ಮತ್ತು ಫಾಸ್ಟ್ ಬೌಲರ್ ರಸಿಕ್ ಸಲಾಮ್ ದರ್ ಅವರೊಂದು ಇರೋದ್ರಿಂದ ಅವ್ರ ಲೆಕ್ಕಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ಹಾಕೊಂಡು ಮಂಗೇಶ್ ಯಾದವ್ ಹಾಕೊಂಡು ಬಂದ್ರು ಬರ್ಬೋದು, ಅಥವಾ ರಸಿಕ್ ಅವ್ರಿಗೆ ಹೆಚ್ಚಿನ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿ ನಮ್ಮ RCB ವಿನ್ನಿಂಗ್ ಸ್ಟ್ರೀಕ್ ಅಲ್ಲಿ ಹೋಗ್ತಿರೋದ್ರಿಂದ ಆ ಪ್ಲೇಯಿಂಗ್ 11 ಯಾವುದೇ ರೀತಿಯ ಚೇಂಜಸ್ ಮಾಡಲ್ಲ, ಒಂದೇನಾದ್ರೂ ಮಾಡ್ಬೋದು ಅಷ್ಟೇ ಬಿಟ್ರೆ ಹೆಚ್ಚಿನದಾಗಿ ಮಾಡುವಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರುವಂತದ್ದು. ನೋಡ ಯಾವ ರೀತಿ ಆಗಿದೆ ಅಂತ. ಟಾಸ್ 100% ಕ್ರೂಷಿಯಲ್ ಆಗಿದೆ. ಟಾಸ್ ಯಾರು ವಿನ್ ಆಗ್ತಾರೋ ಹೆಚ್ಚಿನಾಗಿ 50 to 60% ಅವರೇ ವಿನ್ ಆಗುವಂತ ಸಾಧ್ಯತೆ ಇದೆ. ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೋ ಅದನ್ನ ಡಿಪೆಂಡ್ ಹಾಕೊಂಡಿರೋದು ಅಂತ ಹೇಳ್ಬೋದಾಗಿದೆ. ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಪಂಜಾಬ್ ಕಿಂಗ್ಸ್ ನಡುವಿನ ಮ್ಯಾಚ್ ಡೇ ಪ್ರಿವ್ಯೂ ಅಂಡ್ ಪ್ಲೇಯಿಂಗ್ 11 ಅನಾಲಿಸಿಸ್ ಆಗಿತ್ತು ಅಂಡ್ ಪಿಚ್ ರಿಪೋರ್ಟ್ಸ್ ಆಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.